బ్రహ్మం ఒకటే. ಶ್ರೀನಿವಾಸ ಕಲ್ಯಾಣೋತ್ಸವ ಕಳೆದ ವರ್ಷ ಪ್ರಥಮ ಬಾರಿಗೆ ಪುತ್ತೂರು ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ನಮ್ಮ ಪುತ್ತೂರಿನ ಕಣ್ಮಣಿ ಹಿಂದೂ ನಾಯಕ ನಮ್ಮೆಲ್ಲರ ನೆಚ್ಚಿನ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲರವರ ಒಂದು ಸಾರಥ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಪುತ್ತೂರಿನಲ್ಲಿ ಆಗಿದೆ. ಪುತ್ತೂರು ತಾಲೂಕಿನ ಇಡೀ 42 ಗ್ರಾಮಗಳನ್ನು ಒಳಗೊಂಡ 46 ಗ್ರಾಮಗಳನ್ನು ಒಳಗೊಂಡ 222 ಬೂತ್ಗಿನ ಎಲ್ಲ ಹಿಂದೂ ಬಾಂಧವರು ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದರು. ಈ ನಿಟ್ಟಿನಲ್ಲಿ ಕಳೆದ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ನೋಡಲಿಕ್ಕೆ ಯಾರಿಗೆಲ್ಲ ಆಗಲಿಲ್ವ ಅವರಿಗೆ ಈ ವರ್ಷ ದ್ವಿತೀಯ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲರವರ ಸಾರಥ್ಯದಲ್ಲಿ ಮತ್ತೆ ಈ ಪುತ್ತೂರು ತಾಲೂಕಿನ ಎಲ್ಲ ಹಿಂದೂ ಬಂಧುಗಳಿಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡಿ ಶ್ರೀನಿವಾಸನ ದೇವರ ಕೃಪೆಗೆ ಪಾತ್ರರಾಗಿಸುವ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ನಿನ್ನೆ ನಡೆದಿರುವ ಕಾರ್ಯಕ್ರಮ ಕಳೆದ 3 ದಿವಸದಿಂದ ಹೊರೆಕಾಣಿಕೆಯಿಂದ ಹಿಡಿದು ಶ್ರೀನಿವಾಸ ಕಲ್ಯಾಣೋತ್ಸವದ ಧರ್ಮ ಸಂಗಮ ಮತ್ತು ತದನಂತರ ನಿನ್ನೆ ನಡೆದಂಥ ಶ್ರೀನಿವಾಸ ಕಲ್ಯಾಣೋತ್ಸವ, ಈ 3 ದಿವಸಗಳ ವೈಭವದ ಶ್ರೀನಿವಾಸ ಕಲ್ಯಾಣೋತ್ಸವ ಯಶಸ್ವಿಗೆ ಕಾರಣ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲರಲ್ಲಿ ಇರುವ ಅಭಿಮಾನ, ಪ್ರೀತಿ, ವಿಶ್ವಾಸ. ಅವರು ಮಾಡುವ ಯಾವುದೇ ಒಂದು ಕೆಲಸ ಕಾರ್ಯ ಕೂಡ ಅತ್ಯಂತ ಶ್ರೇಷ್ಠವಾಗಿರ್ತದೆ ಮತ್ತು ಅತ್ಯಂತ ಯಶಸ್ವಿಯಾಗುವುದರಲ್ಲಿ ಸಂದೇಹವಿಲ್ಲ. ನೋಡಿದರೆ ಜನಸಂದಣಿ ಬಹಳ ಹೆಚ್ಚಾಗಿತ್ತು. ನೀವೇ ನೋಡಿರ್ಬೋದು, ಕೂತ್ಕೊಳ್ಳಿಕ್ಕೆ ಸೀಟ್ ಇಲ್ಲದೆ ಹೊರಗಡೆ ನಿಂತ್ಕೊಂಡಿದ್ದರು. ಹಾಗೆ ಭೋಜನದ ವ್ಯವಸ್ಥೆ ಕೂಡ ಹಾಗೆ 20,000ಕ್ಕಿಂತ ಹೆಚ್ಚಾಗಿ ಭೋಜನ ವ್ಯವಸ್ಥೆ ಆಗಿದೆ. ಇದನ್ನೆಲ್ಲ ಹೇಗೆ ನೀವು ಕಂಟ್ರೋಲ್ ಮಾಡಿದ್ದೀರಿ? ನೋಡಿ, ನಾವು ಶ್ರೀನಿವಾಸ ಕಲ್ಯಾಣೋತ್ಸವ ಅಂತ ಅಂದಾಗ ಬೇರೆ ಬೇರೆ ನಿಮ್ಗೆ ಗೊತ್ತಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬ್ರಹ್ಮಕಲಶ ಎಲ್ಲ ಆಗ್ತದೆ. ಅದೇ ರೀತಿಯಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಆಗುವಂಥ ಒಂದು ಈ ದೊಡ್ಡ ಒಂದು ಈವೆಂಟ್ ಬ್ರಹ್ಮಕಲಶವನ್ನು ಮೀರುವ ಮಟ್ಟದಲ್ಲಿದೆ. ಯಾಕಂತ ಹೇಳಿದರೆ ಬ್ರಹ್ಮಕಲಶ ಆಗುವಾಗ ವಿವಿಧ ಸಮಿತಿಗಳಾಗ್ತದೆ. ಅದೇ ರೀತಿ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಕೂಡ ನಾವು ಎಲ್ಲ ವಿಭಾಗಗಳ ಸಮಿತಿಯನ್ನು ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲರವರ ಮಾರ್ಗದರ್ಶನದಲ್ಲಿ ಕಳೆದ 45 ದಿನಗಳಿಂದ ನಮ್ಮ ಪದಾಧಿಕಾರಿಗಳೆಲ್ಲ ಸೇರಿ ಎಲ್ಲ ಸ್ವಯಂ ಸೇವಕ ವಿಭಾಗ ಇರ್ಬೋದು, ಆಹಾರದ ವಿಭಾಗ ಇರ್ಬೋದು, ನೀರಾವರಿ ವಿಭಾಗ ಇರ್ಬೋದು, ಆಮೇಲೆ ಸ್ವಚ್ಛತೆ ವಿಭಾಗ ಇರ್ಬೋದು, ಆಮೇಲೆ ಆಮಂತ್ರಣ ಪತ್ರ ವಿತರಣೆ ವಿಭಾಗ ಇರ್ಬೋದು, ಎಲ್ಲ ವಿಭಾಗಗಳಲ್ಲಿ ಪದಾಧಿಕಾರಿಗಳನ್ನು, ಸಂಚಾಲಕರನ್ನು ಅರುಣನ್ನ ಅವರು ಆಯ್ಕೆ ಮಾಡಿ ನೇಮಕ ಮಾಡಿ ಎಲ್ಲರಿಗೆ ಕೂಡ ಜವಾಬ್ದಾರಿಯನ್ನು ಹಂಚಿ ನಮ್ಮ ಮನೆಯ ಕಾರ್ಯಕ್ರಮ ಅಂತ ಅಂದುಕೊಂಡು ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಯಾರಿಗೂ ಈ ಕೆಲಸ ಮಾಡಲಿಕ್ಕೆ ಹೇಳಬೇಕಾಗಿಲ್ಲ. ಪ್ರತಿಯೊಂದು ಪ್ರತಿಯೊಂದು ವಿಭಾಗದಲ್ಲಿ ಕೂಡ ಅವರು ಸ್ವ ಇಚ್ಛೆಯಿಂದ ತಮ್ಮ ಹಗಲು ರಾತ್ರಿ ನಿದ್ದೆ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಆ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆ ತೊಡಗಿಸಿಕೊಂಡ ಕಾರಣ ಅದರ ಫಲ ನಿನ್ನೆ ಮತ್ತು ಮೊನ್ನೆಯ ಆ ಕಾರ್ಯಕ್ರಮದಲ್ಲಿ ಎದ್ದು ಕಾಣುತ್ತಿತ್ತು. ಮತ್ತು ಅದಕ್ಕೆ ಸಹಕಾರ ನೀಡಿದವರು ಈ ಕ್ಷೇತ್ರದ ಎಲ್ಲ ಭಗವದ್ಭಕ್ತರ ಸಹಕಾರ ಇಲ್ಲಿ ಹೊರಹೊಮ್ಮಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು. ಇಷ್ಟೊಂದು ದೊಡ್ಡ ಕಾರ್ಯಕ್ರಮ, ಇದಕ್ಕೆಲ್ಲ ಆರ್ಥಿಕ ವ್ಯವಸ್ಥೆಯನ್ನು ನೀವು ಹೇಗೆ ರೂಢಿಕೊಂಡಿಸಿದ್ದೀರಿ? ನೋಡಿ, ಆರ್ಥಿಕ ವ್ಯವಸ್ಥೆ ಅಂತ ಹೇಳಿದರೆ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಎನ್ನುವುದು ಒಂದು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಆರೋಗ್ಯ ಇನ್ನಿತರ ಒಂದು 5 ವಿಭಾಗಗಳಲ್ಲಿ ಕೆಲಸ ಮಾಡ್ತಿರುವಂಥ ಒಂದು ಸಂಘ ಸಂಸ್ಥೆ, ಒಂದು ಪರಿವಾರ ಸೇವಾ ಟ್ರಸ್ಟ್. ಅದು ಆ ಟ್ರಸ್ಟ್ನಲ್ಲಿ ಕಳೆದ ವರ್ಷ ಕೂಡ ಒಂದು 24-25 ಲಕ್ಷ ತನಕ ಸಾರ್ವಜನಿಕ ಸೇವೆಯನ್ನು ಮಾಡಿದ್ದಾರೆ ಅರುಣಣ್ಣನವರ ಸಾರಥ್ಯದಲ್ಲಿ. ನಂತರ ಯಾವುದೇ ಒಂದು ಫಂಡ್ ನಮಗೆ ಬೇರೆ ಕಡೆಯಿಂದ ಬರೋದಿಲ್ಲ. ಎಲ್ಲ ಅದರಲ್ಲಿರುವ ಎಲ್ಲ ಪದಾಧಿಕಾರಿಗಳು ತಮ್ಮ ದುಡಿಮೆಯಲ್ಲಿ ಒಂದಷ್ಟು ಹಣವನ್ನು ಆ ಸೇವಾ ಟ್ರಸ್ಟ್ನಲ್ಲಿ ಸದಸ್ಯರಾಗಿರುವವರು ಆಗುವಂಥ ಎಲ್ಲ ಸೇವಾ ಟ್ರಸ್ಟ್ನ ಕಾರ್ಯಚಟುವಟಿಕೆಗಳಿಗೆ ತನ್ನನ್ನು ತಾನು ತೊಡಗಿಸಿಕೊಂಡು ಪುತ್ತೂರು ತಾಲೂಕಿನ ಎಲ್ಲ ಕ್ಷೇತ್ರಗಳಲ್ಲಿರುವ ಘಟಕದವರು ಎಲ್ಲ ಪದಾಧಿಕಾರಿಗಳು ಕೂಡ ತಾವು ಕೈಯಿಂದ ತಾವು ದುಡಿದ ಒಂದಷ್ಟು ಹಣವನ್ನು ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸ್ವಲ್ಪ ಎನ್ನುವ ಒಂದು ಯೋಜನೆಯೊಂದಿಗೆ ಅವರು ಆ ಕಾರ್ಯಕ್ರಮಕ್ಕೆ ಜೋಡಿಸಿಕೊಳ್ತಾರೆ. ಈ ನಿಟ್ಟಿನಲ್ಲಿ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನ ಪುತ್ತೂರು ನಮ್ಮ ಮುಖ್ಯ ಸಂಸ್ಥೆಯ ವತಿಯಿಂದ ನಡೆಯುವಂಥ ದೊಡ್ಡ ಕಾರ್ಯಕ್ರಮಗಳಿಗೆ ನಮ್ಮ ಪುತ್ತೂರು ತಾಲೂಕಿನಲ್ಲಿರುವ ವಿವಿಧ ಗ್ರಾಮಗಳಲ್ಲಿರುವ ಎಲ್ಲ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಆ ಟ್ರಸ್ಟಿನ ಘಟಕದ ಮುಖಾಂತರ ಆಯಾ ಗ್ರಾಮಗಳಲ್ಲಿ ಎಲ್ಲ ಹಿಂದೂ ಮನೆಗಳಿಗೆ ಭೇಟಿ ಕೊಟ್ಟು ಪ್ರತಿ ಹಿಂದೂ ಮನೆಯಿಂದ ಒಂದು ಶ್ರೀದೇವರ ಲಡ್ಡು ಪ್ರಸಾದವನ್ನು ಮಾಡಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು, ಅಲ್ಲಿನ ಭಗವದ್ಭಕ್ತರು ಇಲ್ಲಿ ಬರಬೇಕು, ಶ್ರೀನಿವಾಸೋತ್ಸವವನ್ನು ವಿಜೃಂಭಣೆಯನ್ನು ಕಣ್ತುಂಬಿಸಿಕೊಳ್ಬೇಕು ಎನ್ನುವ ನಿಟ್ಟಿನಲ್ಲಿ ಅವರಿಗೆ ಆ ಯೋಜನೆಯನ್ನು ನಾವು ಹಾಕಿಕೊಟ್ಟಿದ್ದಾರೆ ಅರುಣಣ್ಣನವರು. ಆ ಯೋಜನೆಯಂತೆ ಕಾರ್ಯಕ್ರಮವನ್ನು ಗ್ರಾಮ ಮಟ್ಟದಲ್ಲಿರೋ ಎಲ್ಲ ಬೂತಿನಲ್ಲಿ ಕೂಡ ಪದಾಧಿಕಾರಿಗಳು ಆ ಕ್ಷೇತ್ರದಲ್ಲಿ ಪ್ರವಾಸವನ್ನು ಮಾಡಿ ಭಗವದ್ಭಕ್ತರನ್ನು ಆಮಂತ್ರಿಸಿದ್ದಾರೆ. ಆ ಆಮಂತ್ರಣದ
ಕರೆಗೆ ಹೋಗೊಟ್ಟು ಅರುಣನ ಪ್ರೀತಿಯ ಮೇಲೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಾರೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವರ ಅನುಗ್ರಹದಿಂದ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಆರ್ಥಿಕ ಅಡಚಣೆ ಅಂತೂ ಖಂಡಿತ ಆಗೋದಿಲ್ಲ. ಯಾಕಂತ ಹೇಳಿದರೆ ಕಲಿಯುಗದ ಪ್ರತ್ಯಕ್ಷ ದೇವರಾಗಿರುವಂಥ ಶ್ರೀನಿವಾಸ ದೇವರು ಅವರು ಎಲ್ಲಿದ್ರೂ ಅಲ್ಲಿಗೆ ದುಡ್ಡು ಬಂದೇ ಬರ್ತದೆ. ಮತ್ತು ಈ ಪುಣ್ಯದ ಮಣ್ಣು ನಮ್ಮ ಪುತ್ತೂರ ಒಡೆಯ ಮಹತ್ವಬರ ಶ್ರೀ ಮಹಾಲಿಂಗೇಶ್ವರ ದೇವರ ಸನ್ನಿಧಿ. ಇಲ್ಲಿ ಆಗುವ ಯಾವುದೇ ಕೆಲಸಕ್ಕೆ ಕೂಡ ಅದು ಅವರ ಆ ಕೆಲಸದಲ್ಲಿ ಭಕ್ತಿ ಶ್ರದ್ಧೆ ಜೊತೆಗೆ ಒಂದು ನಮ್ಮ ಪ್ರೀತಿ ವಿಶ್ವಾಸದೊಂದಿಗೆ ಜನರನ್ನು ಒಟ್ಟುಗೂಡಿಸಿಕೊಂಡು ಮಾಡುವಂಥ ಕೆಲಸ ಇದ್ದರೆ ಮಹಾಲಿಂಗೇಶ್ವರ ದೇವರು ಅದಕ್ಕೆ ಅನುಗ್ರಹ ಖಂಡಿತ ಮಾಡ್ತಾರೆ. ಮತ್ತು ನಿನ್ನೆ ಮತ್ತು ಕಳೆದ ವರ್ಷ ಮಾಡಿದ್ದಾರೆ. ನಾವು ಯಾವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಯೋಚನೆ ಅರುಣನ್ನು ಇಟ್ಕೊಂಡಿದ್ದಾರೆ, ಅದರ 100 ಪಟ್ಟು ಹೆಚ್ಚು ಖುಷಿ ನಮಗೆ ಕೊಟ್ಟಿದೆ. ಅತ್ಯಂತ ಯಶಸ್ವಿಯಾಗಿದೆ ಎನ್ನುವುದು ನಮ್ಮ ಮೇಲೆ ಎಲ್ಲ ಜನರು ಮಾತಾಡ್ತಿದ್ದಾರೆ ಮತ್ತು ನಮ್ಮೆಲ್ಲರಿಗೆ ಅದರ ತೃಪ್ತಿ ಇದೆ. ಧರ್ಮ ಸಂಗಮದಲ್ಲಿ ಮೊನ್ನೆ ಒಂದು ಅರುಣನ ಒಂದು ಮಾತು ಹೇಳಿದರು, ನಾವು 3ನೇ ವರ್ಷಕ್ಕೆ ಸಾಮೂಹಿಕ ಮದುವೆ ಮಾಡುವುದಂತ ಒಂದು ಹೇಳಿದರು. ಅದರ ಬಗ್ಗೆ ನಿಮಗೆ ಏನು ಮಾಹಿತಿ ಉಂಟು, ಹಾಗೆ ನೀವು ಏನು ಹೇಳ್ಬೋದು ಅಂತ? ಮುಂದಿನ ವರ್ಷದ ಯೋಜನೆಯನ್ನು ನಾವು ಕಳೆದ 2 ವರ್ಷದಲ್ಲಿ ಸ್ಥಾಪನೆ ಆಗಿರುವಂಥ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್, ಪ್ರಥಮ ವರ್ಷದಲ್ಲೇ ಯಾವುದೇ ಟ್ರಸ್ಟನ್ನು ಅಥವಾ ಯಾವುದೇ ಒಂದು NGOಗಳನ್ನು ಮರೆಮಾಚುವ ಮಟ್ಟದಲ್ಲಿ ನಮ್ಮ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಸಾಮಾಜಿಕವಾಗಿ ಕಾರ್ಯಕೆಲಸದಲ್ಲಿ ತೊಡಗಿಸಿಕೊಂಡಿದೆ. ಈ ನಿಟ್ಟಿನಲ್ಲಿ 2ನೇ ವರ್ಷದ ಕಾರ್ಯಕ್ರಮ ಮತ್ತು ಈ 2ನೇ ವರ್ಷದಲ್ಲಿ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟಿಗೆ ಪದಾಧಿಕಾರಿಗಳನ್ನು, ಅಧ್ಯಕ್ಷರನ್ನು, ಬೇರೆ ಬೇರೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಮತ್ತು ಅವರಿಗೆ ಜವಾಬ್ದಾರಿ ಕೊಟ್ಟು ಎಲ್ಲರ ಮನಸ್ಥಿತಿಯನ್ನು ತಿಳಿದುಕೊಂಡು ಆ ಒಂದು ಸೇವಾ ಟ್ರಸ್ಟ್ ಅಂದರೆ ಯಾವ ರೀತಿ ಕೆಲಸ ಮಾಡಬೇಕೆನ್ನೋದು ಅರುಣ್ ಕುಮಾರ್ ಪುತ್ತಿಲ ಒಬ್ಬರೇ ಯೋಚನೆ ಮಾಡೋದಿಲ್ಲ. ಎಲ್ಲ ಪದಾಧಿಕಾರಿಗಳನ್ನು, ಕಳೆದ ವರ್ಷ ಪ್ರಥಮ ವರ್ಷದಲ್ಲಿರುವ ಎಲ್ಲ ಪದಾಧಿಕಾರಿಗಳಿರ್ಬೋದು, ಈ ವರ್ಷ ಮತ್ತೆ ಆಯ್ಕೆ ಆಗಿರುವ ಪದಾಧಿಕಾರಿಗಳು ಎಲ್ಲರನ್ನು ನಮ್ಮ ಪುತ್ತೂರು ತಾಲೂಕಿನ ಬೇರೆ ಬೇರೆ ನಮ್ಮ ಘಟಕಗಳಲ್ಲಿರುವಂಥ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನ ಘಟಕಗಳಲ್ಲಿರುವ ಎಲ್ಲ ಪದಾಧಿಕಾರಿಗಳನ್ನು, ಹಿರಿಯರನ್ನು, ಗೌರವ ಅಧ್ಯಕ್ಷರುಗಳನ್ನು ಮತ್ತು ನಮಗೆ ಮಾರ್ಗದರ್ಶನ ಮಾಡುವ ತುಂಬ ಹಿರಿಯರಿದ್ದಾರೆ ನಮ್ಮ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನ. ಅವರೆಲ್ಲ ಯೋಜನೆಯಂತೆ ವರ್ಷದಿಂದ ವರ್ಷಕ್ಕೆ ನಮ್ಮ ಸೇವಾ ಟ್ರಸ್ಟ್ನ ಪರವಾಗಿ ನಾವು ಯಾವ ರೀತಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಅಂತ ಯೋಚನೆಯನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಅವರ ಮಾರ್ಗದರ್ಶನ ಮುಖಾಂತರ ಆಗ್ತಾ ಇದೆ. ಅದೇ ರೀತಿ ಈಗ 2ನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ ಅತ್ಯಂತ ವೈಭವದಿಂದ ಆಗಲಿಕ್ಕೆ ಕಳೆದ ಹಲವಾರು ತಿಂಗಳುಗಳಿಂದ ಯೋಚನೆಯನ್ನು ಮಾಡಿ ಈಗ ಅದು ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಇನ್ನು ಮುಂದಿನ ವರ್ಷಕ್ಕೆ ಈಗಾಗಲೇ ಅರುಣಣ್ಣನವರದೊಂದು ಯೋಚನೆ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ 2025ರಲ್ಲಿ ಅವರ ಒಂದು ಕಲ್ಪನೆ ಇದೆ. ಪುತ್ತೂರು ತಾಲೂಕಿನಲ್ಲಿರುವ ಎಲ್ಲ ಗ್ರಾಮಗಳಲ್ಲಿರುವಂಥ ಅತ್ಯಂತ ಕಡು ಬಡತನದಲ್ಲಿರುವಂಥ, ವಿವಾಹದಲ್ಲಿ ವಂಚನೆ ಆಗಿರುವಂಥ, ಅಂದರೆ ವಿವಾಹ ಆಗಲಿಕ್ಕೆ ಕಷ್ಟ ಸಾಧ್ಯ ಇರುವವರಿಗೆ, ಅವರಿಗೆ ಒಂದು ವಿವಾಹ ಅಂದರೆ ನಿಮ್ಗೆ ಗೊತ್ತಿದೆ ಎಷ್ಟು ಬಡತನದಲ್ಲಿದ್ರೂ ಒಂದು 5ರಿಂದ 8 ಲಕ್ಷ ಖರ್ಚು ಆಗುತ್ತೆ ಈಗಿನ ಒಂದು ಎಲ್ಲ ನಮ್ಮ ಇದನ್ನು ನೋಡಿದರೆ, ಪರಿಸ್ಥಿತಿಯನ್ನು ನೋಡಿದರೆ. ಅಂಥ ಸ್ಥಿತಿಯಲ್ಲಿ ಅಂಥ ಎಲ್ಲ ಬಡತನದಲ್ಲಿರುವವರಿಗೆ ಕೂಡ ಅವರಿಗೆ ನಮ್ಮ ಸಾರ್ವಜನಿಕ ಬದುಕಿನಲ್ಲಿರುವವರು ಅರುಣಣ್ಣನಂಥವರ ಯೋಚನೆ ಹೇಗಿರ್ತದೆ ಅಂತ ಹೇಳಿದರೆ, ನಾನು ಹೇಗೆ ಈ ಸಮಾಜದಲ್ಲಿ ನೆಮ್ಮದಿಯಾಗಿದ್ದೇನೆ, ನಮಗೆ ದೇವರೆಲ್ಲರೂ ಕೊಟ್ಟಿದ್ದಾನೆ, ಆದರೆ ಕೆಳಮಟ್ಟದಲ್ಲಿರುವಂಥ ಒಂದು ನಾಗರಿಕರಿಗೆ, ಅವರಿಗೆ ಕೂಡ ನಮ್ಮ ಹಾಗೆ ಒಂದು ಜೀವಿಸುವ, ಬದುಕುವ ಮತ್ತು ಯೋಚನೆ ಮಾಡುವ ಮತ್ತು ಅದನ್ನೊಂದು ಎಂಜಾಯ್ ಮಾಡುವಂಥ ಒಂದು ಜೀವನ ಬೇಕು, ಎಲ್ಲರೂ ನಮ್ಮಂಗೆ ಖುಷಿಯಾಗಿರಬೇಕು ಅನ್ನೋ ಯೋಚನೆಯಿಂದ ಅವರ ಮದುವೆ ಕೂಡ ಅತ್ಯಂತ ವೈಭವದಿಂದ ನಡಿಬೇಕು ಅನ್ನೋ ಯೋಚನೆ ಇಟ್ಕೊಂಡು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಕ್ಕೆ 100 ವರ್ಷ ಆಗುವ ಆ ಸಂದರ್ಭದಲ್ಲಿ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟಿನಿಂದ 100 ಜೋಡಿಗೆ, ಕಡು ಬಡತನದಲ್ಲಿರುವ 100 ಜೋಡಿಗೆ ಸೇವಾ ಟ್ರಸ್ಟಿನ ವತಿಯಿಂದ ಉಚಿತವಾದ ವಿವಾಹವನ್ನು ಮಾಡಬೇಕು ಎನ್ನುವ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ನಮ್ಮ ಈ ಮಣ್ಣಿನ ದೇವರಾಗಿರುವಂಥ ಶ್ರೀ ಮಹಾಲಿಂಗೇಶ್ವರ ದೇವರ ಅನುಗ್ರಹದಿಂದ ಅರುಣನ ಯೋಚನೆ ಯಾವತ್ತೂ ಈಡೇರದೆ ಆಗಲಿಲ್ಲ. ಎಲ್ಲ ಕಾರ್ಯಕ್ರಮಗಳು ಅವರು ಯೋಚನೆ ಮಾಡಿದ್ದೆಲ್ಲ ಈಡೇರಿದೆ. ಖಂಡಿತವಾಗಲೂ ಮಹಾಲಿಂಗೇಶ್ವರ ದೇವರ ಅನುಗ್ರಹದಿಂದ ಮತ್ತು ನಮ್ಮ ಶ್ರೀನಿವಾಸ ದೇವರ ಅನುಗ್ರಹದಿಂದ ಮುಂದಿನ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವದ ಜೊತೆಯಲ್ಲೇ ಆಗುವಂತಹ ಈ ರೀತಿಯ ಕೆಲಸಗಳ ಜೊತೆಗೆ, ಧಾರ್ಮಿಕ ಕೆಲಸದ ಜೊತೆಗೆ ಅವರು ಯೋಚನೆ ಮಾಡಿರುವಂತಹ 100 ಜೋಡಿಗೆ ಉಚಿತ ವಿವಾಹ ಎನ್ನುವ ಕಾರ್ಯಕ್ರಮವನ್ನು ಯೋಚನೆ ಮಾಡಿದ್ದಾರೆ. ಅದಕ್ಕೆ ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ಈ ವರ್ಷದ ಯಶಸ್ಸಿನ ಜೊತೆಗೆ ಶ್ರೀನಿವಾಸ ಕಲ್ಯಾಣೋತ್ಸವದ ಜೊತೆಗೆ ಆ 100 ಜೋಡಿಗೆ ಉಚಿತ ಕಲ್ಯಾಣೋತ್ಸವ ಆಗುವ ಕಾರ್ಯಕೆಲಸ ಆಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯವರು ಮತ್ತು ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಮತ್ತು ಸಮಸ್ತ ಹಿಂದೂ ಬಾಂಧವರು ಇದಕ್ಕೆ ಸಹಕಾರ ಕೊಡ್ತಾರೆ ಎನ್ನುವ ನಂಬಿಕೆ ಕೂಡ ನಮಗಿದೆ.